ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ, ಶ್ರೀ ಸ್ವಾಮಿ ವಿವೇಕಾನಂದ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹಾಗೂ ಅನ್ನದಾತ ಸಹಕಾರಿ ಸಂಘ ನಿಯಮಿತ ಬೀಳಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ 163ನೇ ಜಯಂತಿಯ ಪ್ರಯುಕ್ತ ವಿವೇಕ ಜಯಂತಿ 10, ವಿವೇಕರತ್ನ ಪ್ರಶಸ್ತಿ ಪ್ರದಾನ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಿವ್ಯ ಸಾನ್ನಿಧ್ಯ, ಪರಮಪೂಜ್ಯ ಡಾ ನಿರುಪಾದೀಶ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಮಠ ಮರೆಗುದ್ದಿ, ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಎಸ್ಆರ್ ಪಾಟೀಲ್, ಸ್ಥಳ ಶ್ರೀ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬೀಳಗಿ, ದಿನಾಂಕ 12-1-2026 ಬೆಳಗ್ಗೆ 10 ಗಂಟೆಗೆ ಜರುಗಿತು. ವರದಿ ಶ್ರೀಕಾಂತ್ ಮಠಪತಿ.
ಸಂತೋಷ ಆಗ್ತಾ ಇದೆ ಅಂದರೆ, ಯಾವ ರೀತಿ ಹೆಣ್ಮಕ್ಳು ತವರು ಮನೆಗೆ ಬಂದಾಗ ಖುಷಿ ಆಗುತ್ತೋ ಆ ರೀತಿಯಾದಂಥ ಒಂದು ಸಂತೋಷ ಖುಷಿ ನನಗಾಗ್ತಾ ಇದೆ. ಯಾಕೆ ಅಂತಂದ್ರೆ ಇದು ಒಂದು ರೀತಿ ನಾನು ತವರು ಮನೆಗೆ ಬಂದಂಥ ಅನುಭವ ಆಗ್ತಾ ಇದೆ. ಯಾಕೆ ಅಂದರೆ ಸುಮಾರು 25 ವರ್ಷಗಳ ಹಿಂದೆ ನಾನು ಕೂಡ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ 2002ರಲ್ಲಿ ಸ್ವಾಮಿ ವಿವೇಕಾನಂದ ನಮ್ಮ ಬೆಳಗಿ ಪಟ್ಟಣದಲ್ಲಿ ಏನೋ ಇತ್ತು, ಅಲ್ಲಿ ಮಾನ್ಯ ಎಂ.ಎನ್. ಪಾಟೀಲ್ ಸಾಹೇಬರು ಅವ್ರಿಗೂ ಕೂಡ ನಮಸ್ಕಾರ ಮಾಡುತ್ತಾ, ಅವರು ನಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ರು ಅವರು. ಯಾಕಂದ್ರೆ ನಾವು ಆಗ ತಾನೇ TCH ಅನ್ನು ಟೀಚರ್ಸ್ ಕೋರ್ಸನ್ನು ಮುಗಿಸಿ ಬಂದಿದ್ದೇವೆ. ಮುಗಿಸಿ ಬಂದಾಗ ನಮಗಿನ್ನೂ ಕಾಲ್ಫಾರ್ಮ್ ಆಗಿರಲಿಲ್ಲ. ಹೀಗಾಗಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿದ್ದಾಗ ನಮ್ಮ ಎಂ.ಎನ್. ಪಾಟೀಲ್ ಸಾಹೇಬರು ನಮಗೆ ಕರೆದುಬಿಟ್ಟು ತಾವು ಇಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ರಿ ಅಂತಕ್ಕಂಥ ಒಂದು ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳಿದಾಗ ನಾವು ಒಟ್ಟು 3 ಜನ ಇದ್ದೇವೆ ನಮ್ಮ ಬ್ಯಾಚ್ನವ್ರು. ಒಬ್ಬರು ನಾಡಗೌಡ್ರು ಸರ್ ಅಂತೇಳಿ, ಇನ್ನೊಬ್ಬರು CR ಪೂಜಾರಿ ಸರ್ ಅಂತೇಳಿ, ಹಾಗೂ ನಾನು 3 ಮಂದಿ ಅಟ್ ಎ ಟೈಮ್ ನಾವು ಸ್ವಾಮಿ ವಿವೇಕಾನಂದ ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸೊ ನಾವು ಜನವರಿಯಲ್ಲಿ ಜಾಯಿನ್ ಆಗಿದ್ದೇವೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಕಾಲ ನಾವು ಕಾರ್ಯವನ್ನು ನಿರ್ವಹಿಸಿದ್ದೀವಿ. ನೆಕ್ಸ್ಟ್ ನಮ್ಮ ಕಾರ್ಯವನ್ನು ಗಮನಿಸಿ ನಮ್ಮ ಎಂ.ಎನ್. ಪಾಟೀಲ್ ಸಾಹೇಬರು ಮೊದಲು ಅವಾಗಿನ ಕಾಲಕ್ಕೆ 25 ವರ್ಷದಿಂದ ನಮಗೆ 500 ರೂಪಾಯಿ ಸಂಭಾವನೆ ಇತ್ತು. ಅದೇ ನಮಗೆ ದೊಡ್ಡದು. ಅದು 500 ರೂಪಾಯಿ ನಮಗೆ 1 ತಿಂಗಳವರೆಗೆ ಸಾಕಾಗಿ ಉಳಿತಿತ್ತು. ಅಂಥ ಸರ್ ನಮಗೆ ನೆಕ್ಸ್ಟ್ ಮಂತ್ ನಮ್ಮ ಕಾರ್ಯವೈಖರಿಯನ್ನು ಗಮನಿಸಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನಮಗೆ 300 ರೂಪಾಯಿ ಪಗಾರ ಹೆಚ್ಚು ಮಾಡಿದ್ರು. ಬರೀ ಒಂದು ಬೋನಸ್ ಕೊಡ್ತಾರೆ ಕಾರ್ಖಾನೆಗಳಲ್ಲಿ. ಅಂದ್ರೆ ನಮಗೆ ಅರ್ಧಕ್ಕಿಂತಲೂ ಹೆಚ್ಚು ವೇತನವನ್ನು ಅವರು ಹೆಚ್ಚಿಗೆ ಮಾಡಿದ್ರು. ಸೊ ಅಂಥ ಒಂದು ಸಹೃದಯರು ಈ ಒಂದು ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಹೀಗಾಗಿ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಆಗಲೇ ನಮ್ಮ CPI ಸಾಹೇಬ್ರು ಹೇಳ್ತಾ ಇದ್ರು, ನಾವೇನು ವರದಿಯನ್ನು ನೋಡಿದ್ದೀವಿ, ವರದಿಯನ್ನು ನೋಡಿದಾಗ ನಾವೆಲ್ಲ ಮಂಗಳೂರು, ಉಡುಪಿ ಈ ರೀತಿಯಾದಂಥ ವಿದ್ಯಾಸಂಸ್ಥೆಗಳು ಬಹಳಷ್ಟು ಮುಂದುವರೆದಿದ್ದಾವ ಅಂಥೇಳಿ ಅನ್ಕೋತಿದ್ದೇವೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ವಿದ್ಯಾಸಂಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಇದು ಮುಂದುವರೆದಿದೆ. ಯಾಕಂದ್ರೆ 3500 ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯನ್ನು ಕಲಿತಾ ಇದ್ದಾರೆ. ಸುಮಾರು 450ಕ್ಕಿಂತಲೂ ಹೆಚ್ಚಿನ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅದು ಸಣ್ಣ ಮಾತಲ್ಲ. ಯಾಕಂದ್ರೆ ಈಗಿನ ದಿನಮಾನದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನ ನಡೆಸಿಕೊಂಡು ಹೋಗೋದು ತುಂಬಾ ಕಷ್ಟಕರವಾದಂಥ ಕೆಲಸ ಇದೆ. ಹೀಗಾಗಿ ಅಂತ ಒಂದು ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅನ್ನೋದು ನನ್ನ ಆಶಯ. ಅದೇ ರೀತಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ವಿದ್ಯಾ ಗುರುಗಳು ಶ್ರೀ ವಿವೇಕಾನಂದ ಮೇಟಿ ಸರ್, ನಾವು TCH ಹುಣಗುಂದದಲ್ಲಿ ಕಲಿಯುವಾಗ ಅವರು ನಮಗೆ ಟೀಚರ್ ಆಗಿದ್ರು. ಅವರು ಎಷ್ಟೊಂದು ಶಿಸ್ತನ್ನ ನಮಗೆ ಕಲಿಸಿದ್ರು ಅಂತಂದ್ರೆ ಅದರ ಜೊತೆಗೆ ನಮಗೆ ಪರಿಸರ ಪ್ರೇಮವನ್ನು ಕೂಡ ಬೆಳೆಸಿದ್ರು ಅವರು. ಯಾಕಂದ್ರೆ ನಾವು 2 ವರ್ಷ ಅಲ್ಲಿದ್ದಾಗ ಅವರು ನಮಗೆ ಒಂದಿಷ್ಟು ಗಿಡಗಳನ್ನು ನಮಗೆ ನೀವು ಇವುಗಳನ್ನು ಬೆಳೆಸೇ ಹೋಗ್ಬೇಕು 2 ವರ್ಷ ಮುಗಿಗೊಳ್ದ ಅಂತ ಹೇಳಿ ಟಾರ್ಗೆಟ್ ಕೊಟ್ಟಿದ್ರು. ಹೀಗಾಗಿ ಅಂತ ಪರಿಸರ ಪ್ರೇಮವನ್ನು ಬೆಳೆಸಿದಂಥವರು ಹಾಗೂ ಶಿಸ್ತನ್ನು ಕಲಿಸಿದಂಥವರು ಈ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿ ಇರೋದು ಬಹಳಷ್ಟು ನನಗೆ ಹೆಮ್ಮೆಯ ವಿಷಯ ಅನಿಸ್ತಾ ಇದೆ. ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ SR ಪಾಟೀಲ್ ಸಾಹೇಬರು ಯಾವಾಗಲೂ ಅವರ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಯಾಕಂದ್ರೆ ನಾವು ಪ್ರಾಥಮಿಕ ಹಂತದಲ್ಲಿದ್ದಾಗಲೇ ಅವ್ರು ಏನು ಮಾಡಿದ್ರು ಅಂತಂದ್ರೆ ತಾಲೂಕಿನಲ್ಲಿ ಈ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರಿಗೆ ಅವರು ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮ ಶಿಕ್ಷಣ ಎಲ್ಲ ನಿಮ್ಗೆ ಕೈ ಹಿಡಿಯುವುದು, ನಿಮ್ಮ ದೇವನು ನಿಮ್ಮ ಕೈ ಹಿಡಿಬೇಕು. ದೇವನು ಕೈ ಹಿಡಿಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಬೇಕು. ನುಡಿ ನೇರವಾಗಿರಲಿ, ಸುಳ್ಳು ಹೇಳಬೇಡಿ, ನೇರ ನುಡಿ ಮಾತಾಡಿ. ನೇರ ನುಡಿ ಮಾತಾಡ್ಲಿಕ್ಕೆ ಕಲಿಯಿರಿ. ಆತ್ಮಸ್ಥೈರ್ಯ ಬರ್ತದೆ, ಧೈರ್ಯ ಬರ್ತದೆ ಮನುಷ್ಯನಿಗೆ ಧೈರ್ಯ ಯಾವಾಗ ಬರ್ತದೆ ಅಂದ್ರೆ ನೇರ ನುಡಿ ಮಾತಾಡಬೇಕು. ತಪ್ಪಾದದ್ದು ತಪ್ಪು, ಸರಿಯಾದದ್ದು ತಪ್ಪು, ಸರಿಯಾದದ್ದು ಸರಿ. ಯಾರು ಮಾಡಿದ್ರು ಸರಿ ಸರಿಯೇ, ಯಾರು ಮಾಡಿದ್ರು ತಪ್ಪು ತಪ್ಪೇ. ನನ್ನವರು ತಪ್ಪು ಮಾಡಿದ್ರು ಸರಿ ಅಂತೇಳಿ ವಾದಿಸ್ಲಿಕ್ಕೆ ಹೋಗ್ಬೇಡಿ. ನನ್ನವರು ತಪ್ಪು ಮಾಡಿದ್ರು ಅದು ತಪ್ಪೇ.
ಬೇರೆಯವರು ಒಳ್ಳೇದು ಮಾಡಿದ್ರು ಅದು ಒಳ್ಳೇದೇ ಹೇಳುವಂತ ನೇರ ನುಡಿ ಇರ್ಲಿ. ಅದೇ ರೀತಿಯಲ್ಲಿ ಸಚ್ಚಾರಿತ್ಯ ಇರ್ಲಿ. ಸತ್ಯ ನುಡಿಯಿರಿ, ಸುಳ್ಳು ನುಡಿಬೇಡಿ. ಯಾರ ಮುಂದೆಯೂ ಕೂಡ ನುಡಿಬೇಡಿ. ಶಾಲೆಗೆ ಗೈರು ಹಾಜರಾಗುವಾಗ ತಪ್ಪು ಸಬೂಬುಗಳನ್ನು ಕೊಡಬೇಡಿ. ಒಳ್ಳೆಯದಲ್ಲ. ಜೀವನದಲ್ಲಿ ಸುಳ್ಳು ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಮನೆಗೆ ಲೇಟ್ ಆಗಿ ಹೋದ್ರೆ ತಪ್ಪು ಹೇಳಬೇಡಿ, ಸುಳ್ಳು ಹೇಳಬೇಡಿ. ತಂದೆ ತಾಯಿ ಹತ್ರ ಏನು ಹೇಳಬೇಕು, ಏನು ಮಾಡಿ ಲೇಟ್ ಆಗಿ ಮನೆಗೆ ಹೋಗಿದ್ದೀರೋ ಅದನ್ನೇ ಹೇಳಿ. ಯಾಕೆ ಅಂದ್ರೆ ಇದು ನಿಮ್ಮ ಜೀವನದಲ್ಲಿ ಬಂದು ಬಿಟ್ರೆ ನೀವು ಗೆಲ್ತೀರಾ, ನೀವು ಗೆಲ್ಲುವ ಕುದುರೆಗಳಾಗ್ತೀರಾ. ನಿಮ್ಮಲ್ಲಿ ಒಂದು ಶಕ್ತಿ ಬರ್ತದೆ. ಈ ಶಕ್ತಿಯನ್ನು ಬೆಳೆಸಿಕೊಳ್ಳಿ. ನೇರ ನುಡಿ, ಸಚ್ಚಾರಿತ್ಯ, ಪರಿಶುದ್ಧ ಜೀವನ. ಬೇರೆಯವರದ್ದು ತಿನ್ಲಿಕ್ಕೆ ಆಸೆ ಪಡಬೇಡಿ, ನನ್ನದ್ದು ಮಾತ್ರ ಸಾಕು ಹೇಳುವಂತಹದ್ದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಿ. ಧರ್ಮಗಳು ಕಲಿಸುವಂತಹ ಪಾಠ ಏನು ಅಂದ್ರೆ, ನನ್ನ ಅನ್ನ ಬೇಯಿಸುವಾಗ ನನ್ನ ಪರಿಶ್ರಮದ ಕಾಳುಗಳೇ ಇರಬೇಕು ಹೊರತು ಬೇರೆಯವರ ಕಣ್ಣೀರು ಇರಬಾರ್ದು ಹೇಳುವಂತಹದ್ದು. ನಾನು ಬೇಯಿಸುವ ಅನ್ನದಲ್ಲಿ, ನಾನು ತಿನ್ನುವ ಅನ್ನದಲ್ಲಿ ಅದು ಬೇರೆಯವರದ್ದು ಇರಬಾರ್ದು. ಚಾರಿತ್ರ್ಯ ಮುಖ್ಯ. ಚಾರಿತ್ರ್ಯ ಕಳ್ಕೊಂಡು ಏನು ಗಳಿಸಿದ್ರು ಏನು ಗಳಿಕೆಯಲ್ಲ. ಚಾರಿತ್ರ್ಯವನ್ನು ಬಿಟ್ಟು ಬಿಡಬೇಡಿ. ಚಾರಿತ್ರ್ಯವನ್ನು ಕಾಪಾಡಿಕೊಳ್ಳಿ. ಮಾನ ಕಾಪಾಡಿಕೊಳ್ಳಿ, ಚಾರಿತ್ರ್ಯ ಕಾಪಾಡಿಕೊಳ್ಳಿ. ನಿಮ್ಮ ಹತ್ರ ಚಾರಿತ್ರ್ಯ ಇದೆಯೋ, ನಿಮ್ಮ ಹತ್ರ ಎಲ್ಲವೂ ಇದೆ. ನಿಮ್ಮ ಹತ್ರ ಚಾರಿತ್ರ್ಯ ಇಲ್ಲ, ಎಲ್ಲವೂ ಇದೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಒಂದು ಗಾದೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಹೇಳ್ತೇನೆ, ಅದು ಏನು ಅಂದ್ರೆ, ನೀನು ಹಣವನ್ನು ಕಳಕೊಂಡಿಯೋ, ನೀನು ಏನನ್ನು ಕಳಕೊಂಡಿಲ್ಲ. ನೀನು ಆರೋಗ್ಯವನ್ನು ಕಳಕೊಂಡಿಯೋ, ಏನೋ ಸ್ವಲ್ಪ ನೀನು ಕಳಕೊಂಡಿ. ಒಂದು ವೇಳೆ ನೀನು ಚಾರಿತ್ರ್ಯವನ್ನು ಕಳಕೊಂಡಿಯೋ, ಎವ್ರಿಥಿಂಗ್ ಇಸ್ ಗಾನ್. ನೀನು ಎಲ್ಲವನ್ನು ಕಳಕೊಂಡಿ, ಏನು ನಿನ್ನ ಹತ್ರ ಉಳಿದಿಲ್ಲ. ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಿ. ಆತ್ಮಸ್ಥೈರ್ಯ ಬಿಡಬೇಡಿ. ಒಬ್ಬರ ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತಂತೆ. ಬೆಂಕಿ ಬಿದ್ದಾಗ ಎಲ್ರು ಬಂದ್ರು, ಫ್ಯಾಕ್ಟ್ರಿ ಬೆಂಕಿ ಬಿತ್ತು, ಹೋದ ಇವ ದಿವಾಳಿ ಆದ, ಏನು ಮಾಡ್ತಾನಪ್ಪ ಅಂತ ಹೇಳಿ ಎಲ್ರು ಕೂಡ ಸಂಶಯ ಪಟ್ಟರು. ಎಲ್ರಿಗೂ ಕೂಡ ಡೌಟ್ ಆಯ್ತು. ಅವ ಮರುದಿವಸ ಒಂದು ಬೋರ್ಡ್ ಹಾಕಿದ್ನಂತೆ, ಸುಟ್ಟದ್ದು ನನ್ನ ಫ್ಯಾಕ್ಟ್ರಿ ಮಾತ್ರ, ನನ್ನ ಆತ್ಮಶಕ್ತಿ ಸುಟ್ಟು ಹೋಗ್ಲಿಲ್ಲ. ಆತ್ಮಶಕ್ತಿ ಬೆಳೆಸಿಕೊಳ್ಳಿ. ಆತ್ಮಶಕ್ತಿ ಇದೆಯೋ ಎಲ್ಲವೂ ಸಾಧ್ಯವಾಗ್ತದೆ. ಆತ್ಮಶಕ್ತಿ ಇಲ್ಲ ಅಂದ್ರೆ ಯಾವುದು ಕೂಡ ಸಾಧ್ಯ